ಜೆಎನ್ಯುನಲ್ಲಿ ಮತ್ತೆ ರಕ್ತಪಾತ. ಎಬಿವಿಪಿ ಕಾರ್ಯಕರ್ತರ ಮೇಲೆ ಎಡಪಂಥೀಯರ ದಾಳಿ. ಮಾರಕಾಸ್ತ್ರ ಹಿಡಿದು 300ರಿಂದ 400 ಮುಸುಕುಧಾರಿಗಳಿಂದ ವಿದ್ಯಾರ್ಥಿಗಳ ಮೇಲೆ ಭೀಕರ ಹಲ್ಲೆ. ಕಣ್ಣಿಗೆ ಬೆಂಕಿ ನಂದಿಸುವ ಪುಡಿ ಎರಚಿ ವಿದ್ಯಾರ್ಥಿಯನ್ನ ಕುರುಡಾಗಿಸಲು ಯೋಚಿತ ಯತ್ನ. ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಹಿಂಸಾಚಾರ ನಡೆದಿದ್ದು, ನಿನ್ನೆ ತಡರಾತ್ರಿ ಎಡಪಂಥೀಯ ಗುಂಪೊಂದು ಎಬಿವಿಪಿ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಮಾರಕ ದಾಳಿ ನಡೆಸಿದೆ. ಯೂನಿವರ್ಸಿಟಿ ಕ್ಯಾಂಪಸ್ನೊಳಗಡೆಯೇ ದೊಣ್ಣೆ, ಕಬ್ಬಿಣದ ರಾಡ್ಗಳು ಮತ್ತು ಕಲ್ಲುಗಳಿಂದ ಶಸ್ತ್ರಸಜ್ಜಿತವಾದ ಸುಮಾರು 300ರಿಂದ 400 ಮುಸುಕುಧಾರಿಗಳಿದ್ದ ಎಡಪಂಥೀಯ ಗುಂಪು ಪೂರ್ವಯೋಜಿತ ದಾಳಿ ನಡೆಸಿತು. ಹಲವಾರು ವಿದ್ಯಾರ್ಥಿಗಳು ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸಸ್ ಆವರಣದಲ್ಲಿ ಈ ಘಟನೆ ನಡೆದಿದ್ದು, ಇದೊಂದು ಸಂಘಟಿತ ಕೃತ್ಯವಾಗಿದೆ ಎಂದು ಎಬಿವಿಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಕಳೆದ 7-8 ದಿನಗಳಿಂದ ಎಡಪಂಥೀಯ ಗುಂಪುಗಳು ಕ್ಯಾಂಪಸ್ನಲ್ಲಿ ಆಕ್ರಮಣಕಾರಿ ಮುಷ್ಕರ ನಡೆಸುತ್ತಿವೆ ಎಂದು ಎಬಿವಿಪಿ ಜಂಟಿ ಕಾರ್ಯದರ್ಶಿ ವೈಭವ್ ಮೀನಾ ಅವರು ಹೇಳಿದ್ದು, ಭಾನುವಾರ ರಾತ್ರಿ ಸುಮಾರು 300ರಿಂದ 400 ಮುಸುಕುಧಾರಿಗಳ ಗುಂಪೊಂದು ವಿವಿಧ ಅಧ್ಯಯನ ಕೇಂದ್ರಗಳಿಗೆ ನುಗ್ಗಿ ವಿದ್ಯಾರ್ಥಿಗಳನ್ನು ತರಗತಿ ಕೊಠಡಿಗಳಿಂದ ಬಲವಂತವಾಗಿ ಹೊರಹಾಕಿದೆ ಎಂದು ದೂರಿದ್ದಾರೆ. ಗ್ರಂಥಾಲಯಗಳು ಮತ್ತು ಓದುವ ಸಭಾಂಗಣಗಳಲ್ಲಿ ಪರೀಕ್ಷಾ ತಯಾರಿ ನಡೆಸುತ್ತಿದ್ದ ವಿದ್ಯಾರ್ಥಿಗಳನ್ನು ಕೂಡ ಅಲ್ಲಿಂದ ಓಡಿಸಲಾಗಿದೆ. ವಿಜಯ್ ಎಂಬ ವಿದ್ಯಾರ್ಥಿಯನ್ನು 100ರಿಂದ 150 ಜನರ ಗುಂಪೊಂದು ಸುತ್ತುವರೆದು ಗುಂಪು ಹಲ್ಲೆ ನಡೆಸಿದ್ದು, ಆತ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎಂದಿದ್ದಾರೆ. ಹಿಂಸಾಚಾರದ ಪ್ರಮಾಣದ ಹೊರತಾಗಿಯೂ ನಿಷ್ಕ್ರಿಯತೆ ತೋರಿದ ಆರೋಪದ ಮೇಲೆ ಅವರು ಭದ್ರತಾ ಸಿಬ್ಬಂದಿ ಮತ್ತು ಪೊಲೀಸರ ಉಪಸ್ಥಿತಿಯನ್ನು ಟೀಕಿಸಿದ್ದಾರೆ. ಇನ್ನು ಅತ್ಯಂತ ಆಘಾತಕಾರಿ ಘಟನೆಯಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸಸ್ನೊಳಗಡೆ ಜೈವಿಕ ತಂತ್ರಜ್ಞಾನ ವಿದ್ಯಾರ್ಥಿ ಪ್ರತೀಕ್ ಭಾರದ್ವಾಜ್ ಅವರ ಮೇಲೆ ಎಡಪಂಥೀಯ ಕಾರ್ಯಕರ್ತರು ಹೊಂಚು ದಾಳಿ ನಡೆಸಿದ್ದು, ದಾಳಿ ಸಮಯದಲ್ಲಿ ವಿದ್ಯಾರ್ಥಿಯ ಕಣ್ಣಿಗೆ ಬೆಂಕಿ ನಂದಿಸುವ ಉಪಕರಣದ ಪುಡಿಯನ್ನ ಎರಚುವ ಮೂಲಕ ಆತನನ್ನ ಕುರುಡಾಗಿಸಲು ಯತ್ನಿಸಲಾಯಿತು ಮತ್ತು ನಂತರ ಆತನ ಮೇಲೆ ನಿರ್ದಯವಾಗಿ ಮಾರಣಾಂತಿಕ ಹಲ್ಲೆ ನಡೆಸಲಾಯಿತು ಎಂದು ಎಬಿವಿಪಿ ದೂರಿದೆ. ಪ್ರತೀಕ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅವರ ಸ್ಥಿತಿ ಗಂಭೀರವಾಗಿದೆ. ಅಲ್ಲದೆ ಘರ್ಷಣೆಯಲ್ಲಿ ಹಲವು ವಿದ್ಯಾರ್ಥಿಗಳು ಕೂಡ ತೀವ್ರವಾಗಿ ಗಾಯಗೊಂಡಿದ್ದು, ಅವರನ್ನು ಸಹ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ವರದಿಗಳಾಗಿವೆ. ಹಲ್ಲೆಯ ಸಮಯದಲ್ಲಿ ಸಿಲಿಂಡರ್ ಅನ್ನು ಸಹ ತೆರೆದು ಬಳಸಲಾಗಿದೆ ಎಂಬ ಆರೋಪವಿದೆ. ಇದು ದಾಳಿಯ ಹಿಂದಿನ ಉದ್ದೇಶ ಮತ್ತು ಯೋಜನೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಸಹ ಹುಟ್ಟುಹಾಕಿದೆ. ಇನ್ನು ಈ ಘಟನೆಯನ್ನ ಪೂರ್ವಯೋಜಿತ ಎಂದು ಬಣ್ಣಿಸಿರುವ ಎಬಿವಿಪಿಯ ಜೆಎನ್ಯು ಮಾಧ್ಯಮ ಸಂಚಾಲಕ ವಿಜಯ್ ಜೈಸ್ವಾಲ್, ಮುಸುಕುಧಾರಿ ಪ್ರತಿಭಟನಾಕಾರರು ನಿರ್ದಿಷ್ಟವಾಗಿ ಎಬಿವಿಪಿ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಭಾಗಿಯಾದವರ ವಿರುದ್ಧ ತಕ್ಷಣ ಆಡಳಿತಾತ್ಮಕ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಯುಜಿಸಿ ಸಮಾನತೆಯ ನಿಯಮಗಳ ಕುರಿತು ಕುಲಪತಿ ಶಾಂತಿಶ್ರೀ ದುಲಿಪುಡಿ ಪಂಡಿತ್ ಅವರ ಹೇಳಿಕೆಗಳ ವಿರುದ್ಧ ವಿಶ್ವವಿದ್ಯಾಲಯದ ಕುಲಪತಿಗಳ ರಾಜೀನಾಮೆ ಮತ್ತು ವಿದ್ಯಾರ್ಥಿಗಳ ಅಮಾನತು ರದ್ದುಗೊಳಿಸುವಂತೆ ಒತ್ತಾಯಿಸಿ ಜೆಎನ್ಯು ವಿದ್ಯಾರ್ಥಿ ಸಂಘ ಹಮ್ಮಿಕೊಂಡಿದ್ದ ಸಮತಾ ಜುಲೂಸ್ ಪ್ರತಿಭಟನಾ ಮೆರವಣಿಗೆಯ ಸಂದರ್ಭದಲ್ಲಿ ಈ ಘರ್ಷಣೆ ಸಂಭವಿಸಿದೆ. ಸದ್ಯ ಕ್ಯಾಂಪಸ್ನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ.